ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಸ್ವಾಮಿಗಳು ಮತ್ತೆ ಕೆಲವೊಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರುವಂಥವ್ರು ಶರಣರ ವಿಚಾರಗಳನ್ನ ನಿತ್ಯ ತಿರುಚಿ ಹೇಳುವಂತ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಅವುಗಳಲ್ಲಿ ಪ್ರಮುಖವಾದವೇನು ಅಂದ್ರೆ, ಶರಣರು ಸ್ಥಾವರಗಳನ್ನ ನಿರಾಕರಿಸಲಿಲ್ಲ, ಅವರು ಬಹುದೇವತಾ ಉಪಾಸನೆಯನ್ನ ನಿರಾಕರಿಸಲಿಲ್ಲ, ಹಾಗೆ ವೇದ, ಶಾಸ್ತ್ರ, ಆಗಮ, ಪುರಾಣ, ತರ್ಕ, ಶ್ರುತಿ, ಸ್ಮೃತಿ ಇವುಗಳನ್ನ ಶರಣರು ನಿರಾಕರಿಸಲಿಲ್ಲ ಅಂತ ಹೇಳಿ ಶರಣರು ಇವೆಲ್ಲವನ್ನೂ ಒಪ್ಪಿದ್ರು. ಅಲ್ಲಿರುವಂತ ವಿಚಾರಗಳನ್ನೇ ಶರಣರು ಕನ್ನಡದಲ್ಲಿ ಜಸ್ಟ್ ಟ್ರಾನ್ಸ್ಲೇಷನ್ ಮಾಡಿ ಹೇಳಿದ್ರು. ಈ ರೀತಿಯಾಗಿ ಇದೇ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದಂತ ಕೆಲವು ವಿಕೃತ ಮನಸ್ಸಿನ ಜನರು ಶರಣರ ಕುರಿತು ಅವಹೇಳನಕಾರಿ ಮಾತನ್ನ ಆಡ್ತಾ ಇರೋದನ್ನ ನಾವು ನಿತ್ಯ ನಿರಂತರವಾಗಿ ವಾಹಿನಿಗಳಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡಬೇಕು, ಅದು ಶರಣರ ವಚನಗಳ ಮುಖಾಂತರವೇ ಅನ್ನುವ ಒಂದು ದೃಷ್ಟಿಯನ್ನ ಇಟ್ಕೊಂಡು ಈ ಕೆಲವೊಂದು ಒಂದೊಂದೇ ವಚನಗಳನ್ನ ತೆಗೆದುಕೊಂಡು ಆ ಒಂದು ವಚನದಲ್ಲಿ ಶರಣರು ಬಹುದೇವತೋಪಾಸನೆ ಇರ್ಬೋದು ಅಥವಾ ವೇದ, ಉಪನಿಷತ್, ಆಗಮ ತಮ್ಮ ಪೂರ್ವದಲ್ಲಿ ಇದ್ದಂತ ವಿಚಾರಗಳನ್ನ ಕುರಿತು ಶರಣರ ಅಭಿಪ್ರಾಯಗಳು ಏನಾಗಿತ್ತು ಅಂತ ನಾವು ತಿಳಿತಾ ಹೋದ್ರೆ ಆಗ ನಮಗೆ ಮನದಟ್ಟಾಗುತ್ತೆ. ಶರಣರು ಹೊಸ ವಿಚಾರಗಳನ್ನ ಕೊಟ್ರೋ ಅಥವಾ ಅವರು ವೇದಾಗಮಗಳಲ್ಲಿರುವಂತ ಸಂಸ್ಕೃತದಲ್ಲಿ ಇದ್ದದನ್ನ ಕನ್ನಡದಲ್ಲಿ ಕೊಟ್ರೋ ಅನ್ನುವಂಥ ವಿಚಾರಗಳು ನಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಹಿಂದೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ರು ಕೂಡ ಆ ಒಂದೇ ವಿಡಿಯೋದಲ್ಲಿ ಬಹಳ ವಿಸ್ತೃತವಾಗಿ ಹೇಳಿದ್ರಿಂದ ಅದು ಕೆಲವರಿಗೆ ಅರ್ಥ ಆಗ್ಲಿಕ್ಕೆ ತುಂಬಾ ಕಠಿಣ ಆಗಿರಬಹುದು. ಆ ನೆಲೆಯಲ್ಲಿ ಈಗ ನಾನು ಒಂದೇ ವಚನ, ಒಂದು ವಿಡಿಯೋದಲ್ಲಿ ಒಂದು ವಚನವನ್ನು ತೆಗೆದುಕೊಂಡು ಅದನ್ನ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಈ ಒಂದು ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೊನೆಯವರೆಗೂ ವೀಕ್ಷಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಈಗ ಮೊದಲನೇ ಒಂದು ವಚನವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಅಲ್ಲಮ್ಮ ಪ್ರಭುದೇವರ ವಚನ ಈ ರೀತಿಯಾಗಿದೆ. ಆಗಮ ಪುರುಷರಿರ ನಿಮ್ಮ ಆಗಮ ವಾಯವಾಗಿ ಹೋಯಿತಲ್ಲ, ವಿದ್ಯಾಪುರುಷರಿರ ನಿಮ್ಮ ವಿದ್ಯೆ ಅವಿದ್ಯೆಯಾಗಿ ಹೋದಲ್ಲಿ ಬಹುಮುಖರಾಗಿ ಅಥವಾ ಬರುಮುಖರಾಗಿ ಇದ್ದಿರಲ್ಲ. ವೇದ ಪುರುಷರಿರ ನಿಮ್ಮ ವೇದ ಹೊಲಬುದಪ್ಪಿ ಹೋದಲ್ಲಿ ವೇದವೇ ದೈವವೆಂದು ಕೆಟ್ಟಿರಲ್ಲ. ಪುರಾಣ ಪುರುಷರಿರ ನಿಮ್ಮ ಪುರಾಣ ವಿಚಾರ ಭ್ರಷ್ಟವಾಗಿ ಹೋದಲ್ಲಿ ನೀವು ಒಡನೆ ಭ್ರಷ್ಟರಾಗಿ ಹೋದಿರಲ್ಲ. ಶಾಸ್ತ್ರ ಪುರುಷರಿರ ನಿಮ್ಮ ಶಾಸ್ತ್ರದ ಮಹಾಪಥ ಹೊನಲಲ್ಲಿ ಹೋದಲ್ಲಿ ಭಕ್ತ ದೇಹಿಕ ದೇವನೆಂದರಿಯದೆ ಕೆಟ್ಟಿರಲ್ಲ. ಅಂತೂ ಭಕ್ತ ನಿತ್ಯ ಸತ್ಯ ಸನ್ನಿಹಿತ ಗುಹೇಶ್ವರ ನಿಮ್ಮ ಶರಣ. ಇದು ಪ್ರಭುದೇವರ ವಚನ. ಈ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆಗಮ ಪುರುಷರಿರ ಅಂದ್ರೆ ಆಗಮಗಳನ್ನ ರಚಿಸಿದಂಥವರು, ಮತ್ತೆ ಆಗಮಗಳನ್ನ ಓದಿದವರು, ಆಗಮಗಳನ್ನ ನಂಬಿದಂಥವರು, ಇವರೆಲ್ಲರೂ ಆಗಮ ಪುರುಷರು. ಅದಕ್ಕೆ ಹೇಳ್ತಾ ಇದ್ದಾರೆ ಅಂಥವರೆಲ್ಲರಿಗೆ ಆಗಮ ಪುರುಷರಿರ ನಿಮ್ಮ ಆಗಮ ವಾಯವಾಗಿ ಹೋಯಿತಲ್ಲ ಅಂತ ಹೇಳ್ತಾರೆ. ವಾಯವಾಗಿ ಅಂದ್ರೆ ವ್ಯರ್ಥವಾಗಿ ಅಂತ, ಬರೀ ಕಲ್ಪನೆಗಳನ್ನ ಇಟ್ಟುಕೊಂಡು ಬರೆದಂತ ಆಗಮಗಳು. ಅದಕ್ಕೆ ಇಲ್ಲಿ ಹೇಳ್ತಾರೆ ಆಗಮಗಳು ವ್ಯರ್ಥವಾಗಿ ಹೋದವು. ವಾಯವಾಗಿ ಅಂದ್ರೆ ವ್ಯರ್ಥವಾಗಿ ಹೋಯಿತಲ್ಲ. ವಿದ್ಯಾಪುರುಷರಿರ ನಿಮ್ಮ ವಿದ್ಯೆ ಅವಿದ್ಯೆಯಾಗಿ ಹೋದಲ್ಲಿ ಬರುಮುಖರಾಗಿ ಇದ್ದಿರಲ್ಲ. ನೀವು ಕಲಿತಂತ ಎಲ್ಲಾ ವಿದ್ಯೆಗಳು ಕೂಡ ಬರುಮುಖರಾಗಿದ್ರೆ ಬರೀ ಹೊರಗೆ ಹುಡುಕಿ ಒಳಗೆ ಹುಡುಕದೆ, ಸಾಧಕನ ಒಳಗೆ ಹುಡುಕದೆ ಹೊರಗೆ ಹುಡುಕಿ ಅವು ಎಲ್ಲವೂ ನಿಮ್ಮ ವಿದ್ಯೆ ಎಲ್ಲ ಅವಿದ್ಯೆಯಾಗಿ ಅಂದ್ರೆ ಅದು ವ್ಯರ್ಥವಾಗಿ ಹೋದಾಗ ನೀವು ವ್ಯರ್ಥವಾಗಿ ಹೋದಿರಲ್ಲ. ಮುಂದೆ ಹೇಳ್ತಾರೆ ವೇದ ಪುರುಷರಿರ ನಿಮ್ಮ ವೇದ ಹೊಲಬುದಪ್ಪಿ ಹೋದಲ್ಲಿ ವೇದವೇ ದೈವವೆಂದು ಕೆಟ್ಟಿರಲ್ಲ. ಹೇಳ್ತಾರೆ ಇಲ್ಲಿ ವೇದವನ್ನ ನಂಬಿದಂಥವರು, ವೇದಗಳನ್ನ ಎಲ್ಲಿಂದ ಬಂದವು ಆ ಒಟ್ಟು ವೇದಗಳನ್ನೇ ನಂಬಿದಂಥವ್ರು, ವೇದಗಳೇ ಅಪ್ರತಿಮ ಅಂತ ಹೇಳಿ ಹೇಳಿದ್ವಂತವ್ರು, ವೇದಗಳು ದೇವನಿಂದಲೇ ಸೃಷ್ಟಿಸಲ್ಪಟ್ಟಂಥವು, ಅಪೌರುಷೇಯ ಅಂದ್ರೆ ಮನುಷ್ಯ ಮಾತ್ರರಿಂದ ಸೃಷ್ಟಿಸಲ್ಪಟ್ಟಂಥವಲ್ಲ, ಇವು ದೇವರಿಂದ ನೇರವಾಗಿ ಇಳಿಯಲ್ಪಟ್ಟಂಥವು ಅಂತ ಹೇಳುವಂತ ಮನುಷ್ಯರೇ
ಅಂತ ಹೇಳ್ತಾರೆ ಇಲ್ಲಿ. ವೇದವೇ ದೈವವೆಂದು ಕೆಟ್ಟಿರಲ್ಲ. ವೇದವು ಹೊಲಬುದಪ್ಪಿ ಹೋದಲ್ಲಿ, ವೇದಗಳು ಹೊಲಬುದಪ್ಪಿ ಹೋದಲ್ಲಿ ಅಂತಂದ್ರೆ ದಾರಿ ತಪ್ಪಿ ಹೋದಲ್ಲಿ ಅಂತ. ವೇದಗಳೇ ದಾರಿ ತಪ್ಪಿ ಹೋದವು ಅಂತ ಹೇಳ್ತಾರೆ ಪ್ರಭುದೇವರು. ಅಂತ ಹೊಲಬುದಪ್ಪಿ ಹೋದಲ್ಲಿ ವೇದವೇ ದೈವವೆಂದು ಕೆಟ್ಟಿರಲ್ಲ. ಅವೇ ಹೊಲಬುದಪ್ಪಿ ಹೋಗಿರ್ಬೇಕಾದ್ರೆ ವೇದಗಳನ್ನೇ ದೇವರು ಅಪೌರುಷೇಯ ಅಂತ ಹೇಳಿ ಕೆಟ್ಟಿರಲ್ಲ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ. ಇನ್ನ ಪುರಾಣ ಪುರುಷರಿರ, ಪುರಾಣಗಳನ್ನ ಬರೆದಂಥವರು, ಪುರಾಣಗಳನ್ನ ಓದಿದಂಥವರು, ಪುರಾಣಗಳನ್ನ ನಂಬಿ ಇದೇ ಸತ್ಯ ಅಂತ ನಂಬಿಕೊಂಡಂತ ಜನರಿಗೆ ಹೇಳ್ತಾರಿಗೆ, ನಿಮ್ಮ ಪುರಾಣ ವಿಚಾರ ಭ್ರಷ್ಟವಾಗಿ ಹೋದಲ್ಲಿ ನೀವು ಒಡನೆ ಭ್ರಷ್ಟರಾಗಿ ಹೋದಿರಲ್ಲ. ಪುರಾಣಗಳಲ್ಲಿ ಇರುವಂತೆಲ್ಲ ವಿಚಾರ ಭ್ರಷ್ಟತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಿಚಾರಗಳೇ ಇಲ್ಲ, ನೈಜ ವಿಚಾರಗಳೇ ಇಲ್ಲ, ಸತ್ಯ ವಿಚಾರಗಳೇ ಇಲ್ಲ ಅಲ್ಲಿ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹಾಗೆ ವಿಚಾರ ಭ್ರಷ್ಟವಾಗಿ ಹೋದಲ್ಲಿ ನೀವು ಒಡನೆ ಭ್ರಷ್ಟರಾಗಿ ಹೋದಿರಲ್ಲ. ಅದನ್ನ ನಂಬಿಕೊಂಡಂತ ನೀವು ಆ ಕೂಡಲೇ ನೀವು ಕೂಡ ಭ್ರಷ್ಟರಾಗಿ ಬಿಟ್ರಲ್ಲ ಅಂತ ಪ್ರಭುದೇವರು ಹೇಳ್ತಾರೆ. ಇನ್ನ ಶಾಸ್ತ್ರ ಪುರುಷರಿರ, ನಿಮ್ಮ ಶಾಸ್ತ್ರದ ಮಹಾಪಥ ಹೊನಲಲ್ಲಿ ಹೋದಲ್ಲಿ ಭಕ್ತ ದೇಹಕ ದೇವನೆಂದರಿಯದೆ ಕೆಟ್ಟಿರಲ್ಲ. ಶಾಸ್ತ್ರಗಳನ್ನೇ ನಂಬಿಕೊಂಡು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ದೇವರು ಒಲಿಸ್ಕೋಬೇಕು ಅಂತ ಹೇಳಿ 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 ಅದೇ ರೀತಿ ಮಾಡಿ 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 ಕೆಟ್ಟು ಹೋದಿರಲ್ಲ. ಹೊನಲಲ್ಲಿ ಹೋದ, ಹೊನಲಲ್ಲಿ ಇದ್ರೆ ಅದು ಆಚೆ ಬಯಲಲ್ಲಿ ವ್ಯರ್ಥವಾಗಿ ಹೋಯ್ತು ಅಂತ, ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ ಅಂತ. ಹಾಗೆ ಹೋದಲ್ಲಿ ಕೆಟ್ಟಿರಲ್ಲ. ಯಾಕೆ ಕೆಟ್ರಿ? ಭಕ್ತ ದೇಹಿಕ ದೇವನೆಂದರಿಯದೆ, ದೇವರು ಎಲ್ಲಿರ್ತಾನೆ ಅಂತ ನೀವು ಅರಿಲಿಲ್ಲ. ಎಲ್ಲಿರ್ತಾನೆ ಅಂತ ಹೇಳ್ತಾ ಇದ್ದಾರೆ ಪ್ರಭುದೇವರು? ಭಕ್ತ ದೇಹಿಕ ದೇವ, ಭಕ್ತನ ದೇಹದಲ್ಲಿ ದೇವರು ಇರ್ತಾನೆ. ಅಂದ್ರೆ ಸತ್ಯ ಎಲ್ಲಿ? ಭಕ್ತ ಅಂದ್ರೆ ಯಾರು? ಸತ್ಯವಂತ, ನುಡಿದಂತೆ ನಡೆಯುವನು. ಪ್ರಭುದೇವರ ಪ್ರಕಾರ ಭಕ್ತ ಅಂದ್ರೆ ಬೇರೆ, ಪುರಾಣಗಳ ಪ್ರಕಾರ ಭಕ್ತ ಅಂದ್ರೆ ಬೇರೆ. ಪ್ರಭುದೇವರ ಪ್ರಕಾರ ಅಥವಾ ಶರಣರ ಪ್ರಕಾರ ಭಕ್ತ ಅಂದ್ರೆ ನುಡಿದಂತೆ ನಡೆಯುವವನು, ಸತ್ಯ ಮಾರ್ಗದಲ್ಲಿ ನಡೆಯುವವನು, ಅವನು ಮಾತ್ರ ಭಕ್ತ. ಅದಕ್ಕೆ ಹೇಳ್ತಾರೆ, ಅಂತ ಭಕ್ತನ ದೇಹದಲ್ಲಿ ದೇವರು ಇರ್ತಾನೆ ಹೊರತು ಎಲ್ಲೆಲ್ಲಿಯೂ ಇರೋದಿಲ್ಲ. ಪುರಾಣಗಳಲ್ಲಿ ಇಲ್ಲ, ವೇದಗಳಲ್ಲಿ ಇಲ್ಲ, ಆಗಮಗಳಲ್ಲಿ ಇಲ್ಲ ಅನ್ನುವ ವಿಚಾರವನ್ನ ಪ್ರಭುದೇವರು ಸ್ಪಷ್ಟವಾಗಿ ಈ ವಚನದ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಚನ ನಮಗೇನು ಹೇಳುತ್ತೆ? ಶರಣರು ವೇದ, ಪುರಾಣ, ಆಗಮ, ಶಾಸ್ತ್ರ, ತರ್ಕ ಇವ್ಯಾವುಗಳನ್ನೂ ಕೂಡ ಮಾನ್ಯ ಮಾಡಲಿಲ್ಲ. ವಚನಗಳು ಶರಣರ ಸ್ವಯಂ ಕೃಷಿ ಅನ್ನುವುದು ನಮಗೆ ಇದರಿಂದ ವೇದ್ಯ ಆಗ್ತಾ ಇದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಚನದೊಂದಿಗೆ ಬರ್ತಾ ಇದ್ದೇನೆ. ಶರಣು ಶರಣಾರ್ಥಿ.